ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು. ಹಿಂದಿನ ದಿವಸ ರಾತ್ರಿ ಹೆವಿ ಮಳೆ, ಶೂಟಿಂಗ್ ಯಾವ ಕಾರಣಕ್ಕೂ ನಿಲ್ಲಲ್ಲ. ಶಾರ್ಪ್ 5:30ಗೆ ವಿಷ್ಣು ಸರ್ ಬಂದಾಯ್ತು. ಮಳೆನಲ್ಲಿ ಮಾಂಟೇಜ್ ಶಾಟ್ ಶುರು ಮಾಡಿಬಿಟ್ರು 5:15. ಇದು ಪೆಟ್ರೋಲ್ ಬಂಕ್ ಸೆಟ್ ಹಾಕಿರೋದಪ್ಪ ಶೂಟಿಂಗಿಗೆ. ಇಲ್ಲ ಇರುತ್ತೆ ಕೊಡಿ ಸರ್ ನೀವು. ಕಡೆಗೆ ಒಂದು 4 ಸೆಕ್ಯೂರಿಟಿ ಬೇರೆ ಹಾಕೊಂಬಿಟ್ಟು ನಾವು 80 ಇಂದ 100-120 ಜನ ಒಂದು ಸೆಟ್ ಅಲ್ಲಿ ಇದ್ದಾಗ ಒಂಚೂರು ಹೆಚ್ಚು ಕಮ್ಮಿ ಆಗತ್ತೆ. ಅದರಲ್ಲಿ ಒಂದು 3-4 ಟೀ ಉಳ್ಕೊಂಡಿದೆ. ಸೊ ಅದಕ್ಕೊಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಹಿಂಗ್ ಚೆಲ್ದ. ಅದನ್ನ ಇವ್ರು ನೋಡ್ಬಿಟ್ರು ಮೇಡಮ್. ಸುಮಾರು ಒಂದು 10 ಲೋಟದಷ್ಟು ಟೀ ವೇಸ್ಟ್ ಮಾಡಿದ್ರು ಇವರು ಅಂದ್ಬಿಟ್ಟು ಹುಡುಗನ ಮೇಲೆ ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಅವನೇನ್ ಮಾಡ್ದ, ಹೋಗಿ ಸೀರಿಯಸ್ ಆಗಿ ಕಂಪ್ಲೇಂಟ್ ಮಾಡ್ಬಿಟ್ಟ. ಮಧ್ಯಾಹ್ನ ಮೇಲೆ ಶೂಟಿಂಗ್ ಸ್ಟಾಪ್. ಅವ್ರು ಕ್ಷಮಾಪಣೆ ಕೇಳಬೇಕು. ಒಂದು 8 ದಿನ ಆದ್ಮೇಲೆ ಪೇಪರ್ ನೋಡ್ತೀನಿ, ಅನಧಿಕೃತವಾಗಿ ಫಾರೆಸ್ಟ್ ಅಲ್ಲಿ ಚಿತ್ರೀಕರಣ ಮಾಡುತ್ತಿದ್ದಂತ ಸಮಯದಲ್ಲಿ ಮುಂಗಾರು ಮಳೆ ಟೀಮ್ ಅನ್ನ ಅರೆಸ್ಟ್ ಮಾಡಿದ್ರು. ನಿರ್ಮಾಣ ನಿರ್ವಹಣೆ ಮಂಜಯ್ಯ. ಈ ಹೃದಯ ಹಾಡಿದೆ ಆಸೆಗಳ ತಾಳದೆ. ಸುಪ್ರಭಾತದಲ್ಲಿ ನನಗೆ ನೆನಪಿರುವಂಗೆ ಅವರು ಹೊಸ ನಿರ್ಮಾಪಕರು. ಅವರಿಗೆ ಸಿನಿಮಾ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲದೆ ಹೋದ್ರು ಕೂಡ ಅವರು ಕೆಲವೆಲ್ಲ ಬಹಳ ಪ್ಲ್ಯಾಂಡ್ ಆಗಿ ಮಾಡ್ತಾಯಿದ್ರು. ಡೈರೆಕ್ಟ್ರು ಮತ್ತು ಇವ್ರನ್ನೆಲ್ಲ ಫಾಲೋ ಮಾಡಿಕೊಂಡು ಅವರಿಗೆ ಕ್ಲೋಸ್ ಫ್ರೆಂಡು ಸುಹಾಸಿನಿಯವರು, ಪ್ರಭಾರಾಜ್ ನಿರ್ಮಾಪಕರು, ಬಸವರಾಜ್ ಅಂತ ಅವರು ಅವ್ರ ಯಜಮಾನ್ರು. ಫಸ್ಟ್ ಸಿನಿಮಾ ಆದರೂ ಕೂಡ ತುಂಬ ದಿಲ್ದಾರಾಗಿ ಮಾಡಿದ್ರು ಅವರು. ಮಾಡಿ ನನಗೆ ಮೋಸ್ಟ್ಲಿ ಆ ಸುಪ್ರಭಾತ ಮಾಡುವಾಗ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಅಂತ ಕಾಣುತ್ತೆ, ಮದುವೆಯಾಗಿ ನೆನಪಿದೆ ನನಗೆ. ಅವರು ನನಗೆ ಏನೋ ಗಿಫ್ಟ್ ಎಲ್ಲ ಕೊಟ್ಟು ಕೇಕ್ ಎಲ್ಲ ತರಿಸಿ ಎಲ್ಲ ಮಾಡಿದರು ಮೊದಲನೇ ವರ್ಷ ಅಂತ ಹೇಳಿ. ಆಗ ನಮಗೆ ಫಸ್ಟ್ ಡೇ, ಈಗ ನಾಳೆಯಿಂದ ಶೂಟಿಂಗ್ ಸ್ಟಾರ್ಟ್ ಅಂತಂದರೆ ಅವ್ರು ಮೊದಲೇ ಕರೆದು ಡಿಸ್ಕಷನ್ ಮಾಡಿಬಿಟ್ಟು ಆರ್ಟಿಸ್ಟ್ಗಳು ಎಷ್ಟೊತ್ತಿಗೆ ಬರಬೇಕು ಸ್ಪಾಟಿಗೆ ಏನು ಅದೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಪ್ರೋಗ್ರಾಮ್ ಹೇಳ್ತೀನಿ, ಗಾಡಿ ಮಾತ್ರ ಕರೆಕ್ಟಾಗಿ ಕಳಿಸೋದು ನಿಮ್ಮ ಕೆಲಸ ಅಷ್ಟೇ ಅಂತ ದಿನೇಶ್ ಬಾಬು ಹೇಳ್ಬಿಡೋರು. ದಿನೇಶ್ ಬಾಬು ಅವರ ಮೊದಲ ಸಿನಿಮಾ ಅದು ಸುಪ್ರಭಾತ. ಎಂಥ ಹಾಡುಗಳು. ಚೆಲುವೆ ನನ್ನ ಚೆಲುವೆ ನಗುವ ಅವರು ಕಂಡೀಷನ್ ಹಾಕ್ಬಿಟ್ಟಿದ್ರು. ನಾನು ಬೆಳಗ್ಗೆ 5:30 5:30 ಫಸ್ಟ್ ಶಾಟ್ ತೆಗಿತೀನಿ 5:30. ಮಧ್ಯಾಹ್ನ 12 ಗಂಟೆಗೆ ಬ್ರೇಕ್. ಟಾಪ್ ಲೈಟಲ್ಲಿ ಕೆಲಸ ಮಾಡಲ್ಲ ನಾನು. ಮತ್ತೆ 3:30 ಮತ್ತೆ ಶುರು 7:30 ತನಕ ಮಾಡ್ತೀನಿ. ನಿಮಗೆ 2 ಕಾಲ್ ಶೀಟ್ ಆಗುತ್ತೆ ಡೈಲಿ. ನಾನು ಜವಾಬ್ದಾರಲ್ಲ. ನನ್ನ ಸ್ಟೈಲು, ನನ್ನ ಕ್ಯಾಮರಾ ವರ್ಕೇ ಆ ಥರ. ಆಯ್ತು ಸರ್, ನಮಗೇನಿಲ್ಲ, ನಿರ್ಮಾಪಕರು ಒಪ್ಕೊಂಡ್ರೆ ಮಾಡಿಕೊಡ್ತೀವಿ ಸರ್ ವ್ಯವಸ್ಥೆ. ಆಯಿತು. ಸೊ ಹಿಂದಿನ ದಿವಸ ಪೂಜೆ, ಹಿಂದಿನ ದಿವಸ ನಾವು ಸ್ಕ್ರಿಪ್ಟೆಲ್ಲ ಇಟ್ಬಿಟ್ಟು ದೇವಸ್ಥಾನದಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟಿದ್ವು. ಅಲ್ಲಿ ಸುಮ್ಮನೆ ಕ್ಯಾಶುಯಲಾಗಿ 9 ಗಂಟೆ ಮೇಲೆ ಯಾರು ಬರ್ತಾರೆ DC ಅವ್ರನ್ನೆಲ್ಲ ಕರೆಸ್ತೀವಿ, ಒಂದು ಶಾಸ್ತ್ರ ಮಾಡೋಣಂತೆ. ಬಟ್ ಬೆಳಗ್ಗೆ 5:30 ಶೂಟಿಂಗ್ ಸ್ಟಾರ್ಟ್ ಆಗಿಬಿಡ್ಬೇಕು. ನಾನು ಶಾರ್ಪ್ 5:30ಗೆ ವಿಷ್ಣು ಸಾರಿಗೆ ಹೇಳ್ತೀನಿ, 6 ಗಂಟೆಗೆ ಶಾರ್ಪ್ ಸುಹಾಸಿನಿಗೆ ಹೇಳ್ಕೊತೀನಿ. ಅದಕ್ಕೆ ತಕ್ಕಂಗೆ ನೀನು ಗಾಡಿ ಕಳಿಸ್ಕೊಟ್ಬಿಡ್ಬೇಕು ಅವರಿಗೆ, ಟೈಮಿಂಗ್ಸ್ ನೋಡಿಕೊಂಡು. ಎಲ್ರಿಗೂ ಬೆಡ್ ಕಾಫಿ 3 ಗಂಟೆಗೆಲ್ಲ ಹೋಗಿ ಎಬ್ಸಿ ರೆಡಿ ಮಾಡಿಸೋ ಕೆಲಸ ನಿಮ್ಮದು ಅಂತ ಹೇಳ್ಬಿಟ್ಟಿದ್ರು. ರಾತ್ರಿ 1 ಗಂಟೆಗೆ ದೋ ಅಂತ ಮಳೆ ಶುರು ಆಯಿತು. ಫಸ್ಟ್ ಡೇ ನಾಳೆ ಬೆಳಗ್ಗೆ ಶೂಟಿಂಗ್. ಹಿಂದಿನ ದಿವಸ ರಾತ್ರಿ ಹೆವಿ ಮಳೆ. ನಾನು ಅಂದ್ಕೊಂಡೆ, ಇದು ಆಗೋ ಕೆಲಸ ಅಲ್ಲ ಇದು, ಇಷ್ಟು ಹೆವಿ ರೈನಲ್ಲಿ ಶೂಟಿಂಗ್ ಎಲ್ಲಿ ಮಾಡೋಕ್ಕಾಗತ್ತೆ. ಕೂಡಲೇ ರೂಮಿಗೆ ಫೋನ್ ಹೊಡೆದೆ, ಲಾಡ್ಜ್ ಡೈರೆಕ್ಟ್ರಿಗೆ, ಸರ್ ಹೆವಿ ರೈನ್ ಬರ್ತಾ ಇದೆ, ಏನು ಮಾಡಲಿ, ಎಲ್ರಿಗೂ ಬೆಡ್ ಕಾಫಿ ಕಳಿಸ್ಬೇಕಾ ಸ್ಪಾಟಿಗೆ, ಏನು ಮಾಡಲಿ ಅಂತ. ಶೂಟಿಂಗ್ ಯಾವ ಕಾರಣಕ್ಕೂ ನಿಲ್ಲಲ್ಲ, ಅದಕ್ಕೆ ತಕ್ಕಂಗೆ ನಾನು ಮಳೆನಲ್ಲೇ ಕೆಲವು ಶಾರ್ಟ್ಸ್ ಪ್ಲ್ಯಾನ್ ಮಾಡ್ತೀನಿ, ಎಲ್ಲರೂ ಸೇರಿಸು ನೀನು ಅಂದರು. ಕೂಡಲೇ ಹುಡುಗರಿಗೆಲ್ಲ ಹೇಳಿದೆ, ಬೆಡ್ ಕಾಫಿ ಹೋಗಲಿ, ಮಳೆ ಇದ್ದರೂ ಕೂಡ ಶೂಟಿಂಗ್ ಶುರು ಮಾಡ್ತಾರಂತಂದು ಎಲ್ರಿಗೂ ಇನ್ಫಾರ್ಮ್ ಮಾಡಿ ಸೇರಿಸ್ಬಿಟ್ರಪ್ಪ. ಸೊ ಎಲ್ಲರೂ 5 ಗಂಟೆ ಒಳಗೆ ಕಳ್ಸಾಗೋಯ್ತು ನಾವು. ಇವರು 5 ಗಂಟೆಗೆ ಬಂದೇ ಬಿಟ್ರು. ದಿನೇಶ್ ಬಾಬು ಮಳೆ ಬರ್ತಾನೆ ಇದೆ, ಛತ್ರಿ ಹಿಡ್ಕೊಂಡು ಅಲ್ಲಿ ಟ್ರ್ಯಾಲಿ ಹಾಕಿ ಇಲ್ಲಿ ಟ್ರ್ಯಾಲಿ ಹಾಕಿ ಎಲ್ಲ ರೆಡಿ ಮಾಡಿಸಿರು. ಅವರು ವಿಷ್ಣು ಸರ್ ಹತ್ರ ಯಾವ ಥರ ಕೋಆರ್ಡಿನೇಟ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಶಾರ್ಪ್ 5:30ಗೆ ವಿಷ್ಣು ಸರ್ ಬಂದಾಯ್ತು. ಮಳೆನಲ್ಲೇ ಮಾಂಟೇಜ್ ಶಾಟ್ ಶುರು ಮಾಡಿಬಿಟ್ರು 5:15. ಇನ್ನು ಕತ್ಲಿದೆ. ಆಮೇಲೆ ಶಾರ್ಪ್ 6 o'clock ಹೊತ್ತಿ ಸ್ವಲ್ಪ ಮಳೆ ಕಮ್ಮಿ ಆಯ್ತು. ಅಷ್ಟೊತ್ತೆ ಕರೆಕ್ಟ್ ಸುಹಾಸಿನಿ ಅವರು ಬಂದರು. ಸಾರಿ ಮೇಡಮ್, 2 ನಿಮಿಷ ಲೇಟ್ ಆಯ್ತು ಅಂದರೆ ನನಗೆ ಇದೊಂದು ಶಾರ್ಟ್ ತೆಗೆದ್ಬಿಟ್ಟು ನಿಮ್ಗೆ ತೆಗಿತೀನಿ, ಇಲ್ಲಾಂದ್ರೆ ನಿಮ್ಮ ಶಾರ್ಟ್ ರೆಡಿ ಮಾಡಿ ಇಟ್ಟಿರ್ತಿದ್ದೆ ಅಂತ ಹೇಳ್ಬಿಟ್ಟು ಮನುಷ್ಯ ಈ ಶಾರ್ಟ್ ಮುಗಿಸಿ 6 ಗಂಟೆಗೆ ಅವ್ರು ಹೇಳಿದರು. 6:02 ಅವ್ರು ಶಾರ್ಟ್ ತೆಗೆದ್ರು ಸುಹಾಸಿನಿದು. ಅಷ್ಟು ಪರ್ಫೆಕ್ಟ್ ಟೈಮಿಂಗ್. ಬಟ್ಟೆಗಳು ಅಷ್ಟೇ, ಅವರೇ ಕ್ಯಾಮರಾಮ್ಯಾನ್ ಕಮ್ ಡೈರೆಕ್ಟರ್ ಆಗಿದ್ದರಿಂದ ಈ ಕಾಂಬಿನೇಷನ್ನು, ಈ ಬಟ್ಟೆ ಹಿಂಗೆ ಅಂತ ಕಾಸ್ಟ್ಯೂಮ್ ಡಿಸ್ಕಷನ್ ಮಾಡುವಾಗಲೇ ಪ್ಲ್ಯಾನ್ ಮಾಡಿದ್ರು. ಅದೇ ಥರ ಯಾವ್ಯಾವ ಆರ್ಟಿಸ್ಟಿಗೆ ಹೋಗಬೇಕು ಕಾಸ್ಟ್ಯೂಮು ಅಂತ ಅವರೇ ತರಿಸ್ಕೊಂಡು ನೋಡಿ, ಇದು ಅವ್ರ ರೂಮ್ಗೆ ಹೊರಟೋಗಲಿ, ಇದು ಇವ್ರ ರೂಮ್ಗೆ ಹೊರಟೋಗಲಿ, ಎಲ್ಲ ವಿತ್ ಕಾಸ್ಟ್ಯೂಮ್ ಆ್ಯಂಡ್ ಮೇಕಪ್ ಸ್ಪಾಟಿಗೆ ಬಂದ್ಬಿಡೋರು. ಅವರು ಚಲಮ್ ಅಂತ ಒಬ್ಬರು ಫೇಮಸ್ ಆರ್ಟ್ ಡೈರೆಕ್ಟ್ರು, ಅವರು ಹೈದರಾಬಾದೋ ಚೆನ್ನೈಯೋ ನನಗೆ ಕನ್ಫ್ಯೂಷನ್ ಇದೆ, ಮೋಸ್ಟ್ಲಿ ಚೆನ್ನೈ ಇರಬೇಕು. ಅವ್ರ ಹತ್ರ ಕರೆಸಿ ಸೆಟ್ ಹಾಕಿದ್ದದು ಪೆಟ್ರೋಲ್ ಬಂಕ್ ಥರ. ಆ ಚಾಮುಂಡಿ ಬೆಟ್ಟದಿಂದ ಇಳಿಯುವಾಗ ಮಧ್ಯದಲ್ಲಿ ಸ್ವಲ್ಪ ದೊಡ್ಡ ಕರು ಎಲ್ಲ ಇದೆ, ಅಲ್ಲಿ ಪಕ್ಕದಲ್ಲಿ ಸ್ಟೆಪ್ ಹಸ್ಕೊಂಡು ಹೋದರೆ ಅಲ್ಲೊಂದು ಮಂಟಪ ಎಲ್ಲ ಇದೆ, ಅಲ್ಲೊಂದು ಗೆಸ್ಟ್ ಹೌಸ್ ಇದೆ,
ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪರ್ಮಿಷನ್ ಎಲ್ಲ ತಗೊಂಡು ಅಲ್ಲಿ ಮಾಡಿಸಿದ್ದು. ಸೊ ಅಲ್ಲಿ ಕೆಳಗಡೆಗೆ ಸ್ವಲ್ಪ ಹೆಚ್ಚಿಗೆ ದಿನ ಇದೆ ಶೂಟಿಂಗ್ ಇಲ್ಲಿ ಅಂಥೇಳಿ ಸ್ಟ್ರಾಂಗ್ ಆಗಿ ಆ ಸೆಟ್ಟನ್ನು ಹಾಕಿದರು. ಮತ್ತು ಇವರಿಗೆ ಗೊತ್ತಿರುವಂಥ ಪೆಟ್ರೋಲ್ ಬಂಕ್ ಓನರ್ಸ್ಗಳು ಗೊತ್ತಿದ್ದರಿಂದ ಇವರಿಗೆ ಬಸವರಾಜ್ ಅವರಿಗೆ ಇವ್ರದ್ದು ಒಂದು ಅಂಗಡಿ ಬೇರೆ ಇದೆ, ಪ್ರಾವಿಷನ್ ಸ್ಟೋರ್. ಇಲ್ಲಿ ಮೈಸೂರಲ್ಲಿ ಯಾರ್ದು ಪ್ರೊಡ್ಯೂಸರ್ದು ಮಾರ್ಕೆಟಲ್ಲಿ. ಹಾಗಾಗಿ ಇವ್ರು ಏನು ಮಾಡಿದ್ರು, ಒರಿಜಿನಲ್ ಆಯಿಲ್ದು ಟಿನ್ಗಳು, ಅಟ್ಮಾಸ್ಫಿಯರಿಗೆ ಬೇಕಾದ ಒಂದು ಪ್ರಾಪರ್ಟಿಗಳು, ಇದಕ್ಕೆ ಸಂಬಂಧಪಟ್ಟಿದ್ದು ಪೆಟ್ರೋಲ್ ಬಂಕಿಗೆ ಎಲ್ಲ ತರಿಸ್ಬಿಟ್ಟಿದ್ರು. ಪಕ್ಕ ಪೆಟ್ರೋಲ್ ಹಾಕುವಂಥ ಮಿಷನ್ಗಳು ಅದನ್ನು ತರಿಸ್ಬಿಟ್ಟಿದ್ರು. ಸೊ ನೋಡೋರಿಗೆ 100% ಇದೆ ಅನ್ನೋ ಥರ. ಆಮೇಲೆ 15 ದಿವಸ ಮುಂಚೆನೇ ಸೆಟ್ ಹಾಕಕ್ಕೆ ಶುರು ಮಾಡಿದಾಗಲೇ ಅಲ್ಲಿ ಭತ್ತ ಎಲ್ಲ ಹಾಕ್ಬಿಟ್ಟು ಹುಲ್ಲೆಲ್ಲ ಬರೋಂಗೆ ಮಾಡಿ ಅದನ್ನು ಪ್ಲ್ಯಾನ್ ಮಾಡಿಬಿಟ್ಟಿದ್ರು. ಸೊ ಬಂದು ನೋಡೋರಿಗೆಲ್ಲ ಅಷ್ಟು ನ್ಯಾಚುರಲಾಗಿ ಗ್ರೀನ್ಸು. ಎಷ್ಟು ಜನ ಅಂದರೆ ಈ ಟೂರಿಸ್ಟ್ಗಳೆಲ್ಲ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬಂದಾರಲ್ಲ, ಸಂಜೆ ತಂದು ಇಲ್ಲೇ ನಿಲ್ಸೋರು ಪೆಟ್ರೋಲ್ ಹಾಕಿ ಅಂತ. ಇದು ಪೆಟ್ರೋಲ್ ಹಾಕಿ ಸರ್ ಪರವಾಗಿಲ್ಲ. ಇದು ಪೆಟ್ರೋಲ್ ಬಂಕ್ ಸೆಟ್ ಹಾಕಿರೋದಪ್ಪ ಶೂಟಿಂಗಿಗೆ, ಇಲ್ಲ ಇರುತ್ತೆ ಕೊಡಿ ಸರ್ ನೀವು. ಇಲ್ಲ ಕಂಡ್ರೆ ಏನೇ ಹೇಳ್ಬೇಕು ನಿಮಗೆ. ಒಬ್ಬೊಬ್ಬರಿಗೂ ನಾವು ಹೇಳಿ ಸಮಾಧಾನ ಮಾಡಿ ಕಳಿಸೋತಿ ಸಾಕಾಗೋಗ್ಬಿಡೋದು. ಕಡೆಗೆ ಒಂದು 4 ಸೆಕ್ಯೂರಿಟಿ ಬೇರೆ ಹಾಕೊಂಬಿಟ್ಟು ನಾವು ಯಾರ ಬಂದು ಹಿಂಗೆ ಟರ್ನ್ ಮಾಡಿಕೊಳ್ಳಿ ಹಂಗೆ ಕಳಿಸ್ಬಿಡಿ ಫೆನ್ಸಿಂಗ್ ತನ ಹಾಕೊಂಬಿಟ್ಟು ಅಂತ. ಅಷ್ಟು ಹಿಂಸೆ ಆಗೋಯ್ತು. ಅಷ್ಟು ನ್ಯಾಚುರಲ್ ಆಗು ಮಾಡಿಸಿದ್ರು ಅವರು. ಪೆಟ್ರೋಲ್ ಬಂಕ್ ಸೆಟ್ಟು ಸಹಜವಾಗಿದ್ದಂಗಿದೆ ಅದು. ಹಾಗಾಗಿ ಅದು ಸೆಟ್ಟು ಅಂತ ಯಾರೂ ಹೇಳಲ್ಲ, ಅಷ್ಟು ನ್ಯಾಚುರಲ್ ಆಗಿತ್ತು. ಆಮೇಲೆ ಪೇಂಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಆ ಸ್ಟೆಪ್ಸ್ ಮೇಲಕ್ಕೆ, ಆಮೇಲೆ ಅಲ್ಲಿ ಆ ಗೆಸ್ಟ್ ಹೌಸನ್ನು ಮತ್ತೆ ರೀಪೇಂಟ್ ಮಾಡಿಸ್ಬಿಟ್ಟು ಅಲ್ಲಿ ಶೂಟಿಂಗು, ಆ ಮಂಟಪದಲ್ಲಿ ಶೂಟಿಂಗು ಎಲ್ಲ ಒಂಥರ ನಮಗೆ ಒಂಥರ ಅನುಭವ ತುಂಬ ಚೆನ್ನಾಗಿತ್ತು ಅಲ್ಲಿ ಅವ್ರದ್ದು. ನಾವು ಅಂದ್ಕೊಂಡೇ ಇರಲ್ಲ, ಫಸ್ಟ್ ಡೇ ಅಂತೂ ಆ ಮಳೆಯಲ್ಲಿ ಹೆಂಗಪ್ಪ ಇವರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ. ಕಡೆಗೆ ಅದು ಸುಮ್ಮನೆ ತೆಗೆದ್ರೆ ನಾನು ಅಂದ್ಕೊಂಡ್ರೆ ಎಲ್ಲ ಹಿಂಗೆ ಯೂಸ್ ಮಾಡಿದ್ರು ಮಾಂಟೇಜ್ ಶಾರ್ಟ್ಸ್ ಥರ. ಸೊ ಹಾಗಾಗಿ ಅಲ್ಲಿ ಮಾಡಿದ್ರು. ನಾನು ಅವ್ನು ಹೊಡೆದೆ, ಯಾಕೆ ಅಂತ ಕೇಳಲ್ವಾ? ಅವ್ನು ಕನ್ನಡಿಯಲ್ಲಿ ನೋಡ್ತಾ ಇದ್ದ, ನಿನ್ನ ಯಾರೇ ನೋಡಿದ್ರು ನನಗದು ಹಿಡಿಸೋದಿಲ್ಲ. ಆಮೇಲೆ ಇದಕ್ಕೆ ಹೋಗಿದ್ದು ನಾವು, ಎಲ್ಲಿ ಕುದುರೆಮುಖ ಹೋಗ್ಬೇಕಾದ್ರೆ ಅಂತೂ ಈಗಿನ ಥರ ಎಕ್ವಿಪ್ಮೆಂಟ್ ಎಲ್ಲ ಇರಲಿಲ್ವಲ್ಲ. ಹಾಗಾಗಿ ಒಂದು ದೊಡ್ಡ ಟ್ರಕ್ನೇ ಬುಕ್ ಮಾಡಿ ಅದರ ಒಳಗಡೆ ನಮ್ಮ 80 ಫೀಟ್ ಕ್ರೈನ್ ಎಲ್ಲ ಫಿಕ್ಸ್ ಮಾಡಿ ಪ್ಲಸ್ 20 ಫೀಟು 40 ಫೀಟು ಎಲ್ಲ ಇಟ್ಕೊಂಡು ಹೋಗಿದ್ದು. ಅದನ್ನು ಎಲ್ಲಿ ಬೇಕೋ ಅಲ್ಲಿ ಮೋಲ್ಡ್ ಮಾಡಿಕೊಂಡು ಅಲ್ಲಿ ತೆಗಿಯೋದು. ನನ್ನ ಹಾಡು ನನ್ನದು ಆ ಸಾಂಗ್ಗಳು ಅದು ಮಾಡಿದ್ದು ನಮ್ಮ ಸುಂದರಂ ಮಾಸ್ಟ್ರು, ಡೈರೆಕ್ಷನ್ ಪ್ರಭುದೇವ್ ಅವ್ರ ತಂದೆ. ಆ ಸೀನ್ ಅಲ್ಲಿಗೆ ಮಾಡೋಕ್ಕೆ ಹೋಗೋತಿ ಕುದುರೆಮುಖಕ್ಕೆ ಅಷ್ಟೊತ್ತಿಗೆ ಬೇಸಿಗೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ಬಿಸಿಲು. ನಮಗೆ ಒಂದು ಸ್ವಲ್ಪ ಐಸ್ ಎಲ್ಲ ಇದ್ರೆ ಚೆನ್ನಾಗಿರುತ್ತಪ್ಪ ಮೇಕಪ್ಗೆ, ಪ್ಲಸ್ ಏನಾದ್ರು ಕುಡಿಯೋದಕ್ಕೆ ಎಲ್ಲ ಇರಲಿ ಅಂತಂದರು. ಅಲ್ಲೆಲ್ಲೂ ಐಸ್ ಸಿಗಲ್ಲ. ಅಲ್ಲಿಂದ ಮಂಗಳೂರಿಗೆ ಕಳಿಸ್ತಾ ಇದ್ದೆ ಕಾರ್ ಕೊಟ್ಟು. ಮಂಗಳೂರಿಗೆ ಕಾರ್ ಕಳಿಸಿ ಕೋಲ್ಡ್ ಸ್ಟೋರೇಜಲ್ಲಿ ಇಡೋಕ್ಕೆ ಒಂಥರ ಗೆಡ್ಡೆ ಇರ್ತಕ್ಕಂಥ ಇದು ಐಸ್ಗಳು. ಆಮೇಲೆ ಇವರಿಗೆ ಬೇರೆ ಒಳ್ಳೆ ಐಸು ಇದ್ರ ಜೊತೆ ಮಿಕ್ಸ್ ಮಾಡೋಕ್ಕೆ ಬೇಕಲ್ಲ, ಅದು ಫ್ರಿಜ್ಜಲ್ಲಿ ಇಟ್ಟವು ಆ ಥರದ ಐಸ್ಗಳು, ಅದು ಬೇರೆ ವ್ಯವಸ್ಥೆ ಮಾಡಿಕೊಂಡು ವಿಷ್ಣು ಸರ್ಗೆ ಯಾವುದಕ್ಕೂ ಪ್ರೊಡ್ಯೂಸರು ಬೇಡ ಅಂತ ಹೇಳ್ತಿರಲಿಲ್ಲ. ಅವ್ರಿಗೇನು ಬೇಕು ತಂದು ಕೊಡ್ರಪ್ಪ ಅಂಥೇಳಿ ಅಲ್ಲಿಂದ ಕಾರ್ ಕಳಿಸಿ ತರಿಸ್ಕೊಂಡು, ಆಮೇಲೆ ಆ ಲೇಕ್ ಇದೆಯಲ್ಲ, ಆ ಲೇಕು ಅಷ್ಟೇ. ಆ ಲೇಕಲ್ಲಿ ಅವರು ಕೊಡಲ್ಲ ಅಂತ ಫಸ್ಟು, ಆಮೇಲೆ ನಾವು ಎಲ್ಲೆಲ್ಲ ಇನ್ಫ್ಲೂಯೆನ್ಸ್ ಮಾಡಿಸಿ, ಯಾಕೆಂದರೆ ಅದು ಎಲ್ಲ ಇದೆಲ್ಲ ಸಾಯಿಲ್ಡ್ ಮಣ್ಣೆಲ್ಲ ಬಂದು ನಿಂತು ಕೆಲವು ಕಡೆ ಹಸಿ ಇರುತ್ತೆ, ಇನ್ನು ಕಂಪ್ಲೀಟ್ ಡ್ರೈ ಆಗಿಲ್ಲ, ಅದು ಮುಚ್ಕೊಳ್ತಾ ಇದೆ ಅದು ಇದು ಆ ಒಂದು ಲೇಕ್ ಅನ್ನೋದು. ಸೊ ಎಲ್ಲೋ ಒಂದು ಕಡೆ ಹಸಿ ಇದ್ಬಿಟ್ಟು ಹೋಗಿ ಸಿಕ್ಕಾಕೊಂಡು ಸಮಸ್ಯೆಗಳಾಗ್ಬಿಟ್ರೆ ಅದಕ್ಕೆ ಸೆಕ್ಯೂರಿಟಿಯವ್ರು ಬಿಡಲ್ಲ ಅಂತ ನಾವಿಲ್ಲಪ್ಪ ಅಲ್ಲಿಗೆಲ್ಲ ಇಳಿಯಲ್ಲ, ಈ ಕಡೆನೇ ಇರ್ತೀವಿ ಅಂಥೇಳಿ ಲೇಕ್ ಮೇಲ್ಗಡೆ ಅಲ್ಲೆಲ್ಲ ಕ್ರೈನ್ಗಳು ಹಾಕ್ಕೊಂಡು ಶಾರ್ಟ್ಸ್ ತೆಗೆದು ಅಲ್ಲಿ ಸಾಂಗು ಮಾಂಟೇಜ್ ಶಾರ್ಟ್ಸು. ಆ ಕಡೆ ಗುಡ್ಡದಲ್ಲಿ ಅಲ್ಲಿ ಈ ಗ್ರೀನ್ಸಿಗೋಸ್ಕರ ಒಂದು ಬೆಟ್ಟ ಪಕ್ಕದಲ್ಲೇ ಇದೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ನೋಡೋ ಸಿಕ್ಕಾಪಟ್ಟೆ ಜಿಗಣೆಗಳು. ಅವಾಗ ಶೂಟಿಂಗೇ ಮಾಡೋಕ್ಕಾಗಿಲ್ಲ ಆ ಜಾಗದಲ್ಲಿ, ಅಷ್ಟೊಂದು ಹತ್ಕೊಳ್ಳೋಕೆ ಶುರು ಮಾಡಿಬಿಟ್ಟು. ಮಾನೇಸ ನಾವು ಸುಣ್ಣ ಇದು ಉಪ್ಪು ಅದಕ್ಕೆ ಬೇಕಾದ ಪ್ರಿಕಾಷನ್ ಎಲ್ಲ ತೊಗೊಂಡೋಗಿ ಮತ್ತೆ ಮಾಡಿಸಿದ್ರು, ಬಿಡಲಿಲ್ಲ ಅವರು. ಅಲ್ಲೇ ತೆಗಿಬೇಕು, ಆ ಜಿಗಣೆಗೆ ಸಂಬಂಧಪಟ್ಟಂಗೆ ಏನು ತೊಗೊಂಡೋಗ್ಬೇಕು ತೊಗೊಂಡು ಹೋಗೋಣ ಅಂತೇಳಿ ಎಲ್ರಿಗೂ. ಕೆಲವರು ಸಾಕ್ಸ್ ಹಾಕ್ಕೊಳ್ಳೋ ಅಂತಾರೆ, ಸಾಕ್ಸು, ಶೂ ಹಾಕ್ಕೊಳ್ಳೋರು ಶೂ. ಆರ್ಟಿಸ್ಟ್ಗಳಿಗೆ ಮಾತ್ರ ಸಪ್ರೇಟಾಗಿ ಅದಕ್ಕೆ ಏನು ಬೇಕು ಪ್ರಿಕಾಷನ್ ಇರಲಿಲ್ಲ, ತೊಗೊಂಡೋಗಿ ಅದೇ ಜಾಗದಲ್ಲಿ ಜಿಗಣೆ ಇರೋ ಜಾಗದಲ್ಲೇ ಅಲ್ಲಿ ಶೂಟಿಂಗ್ ಮಾಡೋದು. ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಮೈಸೂರಿಗೆ ವಾಪಸ್ ಬಂದು, ಮೈಸೂರಲ್ಲಿ ಇಲ್ಲಿ ಮತ್ತೆ ಆ ಬಿಲ್ಡಿಂಗಲ್ಲಿ ಕ್ಲೈಮ್ಯಾಕ್ಸು ಅದೆಲ್ಲ ಇತ್ತು, ಅದೆಲ್ಲ ಮಾಡಿಕೊಂಡು. ಸೊ ಟೋಟಲಿ ಒಂದು ವಿಶಿಷ್ಟವಾದಂಥ ಅನುಭವ. ಈ ಫೋಟೋ ಬೇರೆ, ಇದು ಬೇರೆ, ನೀನೇ ತಪ್ಪು ತಿಳ್ಕೊಬೇಡ. ಆಮೇಲೆ
ಅವರ ಒಂದು ಇದರಲ್ಲಿ ಏನು ಮಾಡಿದ್ರು ಅಂದರೆ ಮದ್ರಾಸಿಂದನೇ ಸುಹಾಸಿನಿ ಅವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸಿ ಒಬ್ಬರು ಕುಕ್ ಕರೆಸಿದ್ರು ಅಲ್ಲಿಂದ. ಭಾಳ ಅದ್ಭುತವಾದಂಥ ಅಡುಗೆ ಮಾಡಾಕೋನು ಅವನು, ತಿಂಡಿ ಊಟ ಎಲ್ಲ. ಯಾರು ನೋಡಿದ್ರು ಸುಪ್ರಭಾತದಲ್ಲಿ ಊಟ ಭಾಳ ಚೆನ್ನಾಗಿ ಕೊಡ್ತಾರಂತೆ, ಸುಪ್ರಭಾತದಲ್ಲಿ ಭಾಳ ಚೆನ್ನಾಗಿ ಕೊಡ್ತಾರಂತೆ ಊಟ ಅಂತ ಹೆಸರುವಾಸಿಯಾಗಿ ಹೋಗಿತ್ತು. ಓಕೆ. ಹಾಂ, ಬಟ್ ಒಂದು ಕಡೆ ಏನಾಯಿತು ಅಂದರೆ ಇವರು ಸ್ವಲ್ಪ ಸಿನಿಮಾ ಹೊಸದಲ್ಲ ಇವರಿಗೆ, ಪ್ರಭಾರಾಜ್ ಅವರಿಗೆ, ಅಂದರೆ ಬಸವರಾಜ್ ಅವ್ರ ಹೆಂಡತಿ ಮೇನ್ ಲೇಡಿ. ಅವ್ರು ಏನು ಮಾಡ್ರು ಒಂದು ಸಲ, ಈ ಸಾಮಾನ್ಯ ಏನಾಗತ್ತೆ ಅಂದರೆ 11 ಗಂಟೆ ಟೀ ಹೋಗುತ್ತಲ್ಲ ದೊಡ್ಡ ಕೆಟ್ಲಲ್ಲಿ, ಕೆಲವರು 2 ಸಲ ಕುಡಿತಾರೆ, ಕೆಲವರು ಅರ್ಧ ಸಾಕು ಅಂತಾರೆ. ನೀವು ಎಷ್ಟೇ ಪ್ಲ್ಯಾನ್ ಮಾಡ್ಕೊಂಡೋದ್ರು ಕೆಲವು ಸಲ ಸೋಲ್ಡ್ ಔಟ್ ಆಗುತ್ತೆ, ಕೆಲವು ಸಲ ಒಂದು 4-5 ಲೋಟ ಉಳಿದೋಗುತ್ತೆ. ಅದೇನು ಮಾಡೋಕ್ಕಾಗಲ್ಲ. ಇಷ್ಟೊಂದು ಜನ 80 100-120 ಜನ ಒಂದು ಸೆಟ್ಟಲ್ಲಿದ್ದಾಗ ಒಂಚೂರು ಹೆಚ್ಚು ಕಮ್ಮಿ ಆಗತ್ತೆ. ಸೊ ಆ ಹುಡುಗ ಊಟ ತೊಗೊಂಡು ಹೋಗಿ ಅಂತ ಬರುವಾಗ ಏನು ಮಾಡ್ದ, ಈ ಕೆಟಲ್ನೂ ತೊಗೊಂಬಂದ. ಅದರಲ್ಲಿ ಒಂದು 3-4 ಟೀ ಉಳ್ಕೊಂಡಿದೆ. ಸೊ ಅದಕ್ಕೊಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಚೆಲ್ದ. ಅದನ್ನು ಇವ್ರು ನೋಡ್ಬಿಟ್ರು ಮೇಡಮ್. ಇವರಿಗೆ ಏನು ಅನ್ನಿಸ್ತು, ಸುಮಾರು ಒಂದು 10 ಲೋಟದಷ್ಟು ಟೀ ವೇಸ್ಟ್ ಮಾಡಿದ್ರು ಇವರು, ಚೆಲ್ತಾ ಇದ್ದಾರೆ ಅಂದ್ಬಿಟ್ಟು ಆ ಹುಡುಗನ ಮೇಲೆ ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಅವ್ರದ್ದು ಅಂಗಡಿ ಇದೆಯಲ್ಲ ಹೋಲ್ಸೇಲು, ಅಲ್ಲೆಲ್ಲ ಹೆಂಗೆ ಅಂತಂದರೆ ಅದು ಪ್ರೈವೇಟ್ ಅದು. ಅದರಿಂದ ನೀವು ಅವನೇನೋ ತಪ್ಪು ಮಾಡ್ದ, ಅದೇನೋ ಬಾಟ್ಲಿ ಹೊಡೆದಾಕ್ದಂದ್ರೆ 2 ತಲೆ ಮೇಲೆ ಹೊಡೆದ್ರೂ ಹೊಡ್ಸ್ಕೊಂಡು ಸುಮ್ಮನೆ ಇರ್ತಾನೆ. ಇಲ್ಲಿ ಹಂಗಲ್ವಲ್ಲ, ಇಲ್ಲಿ ನೀವು ಅನ್ನೆಸರಿಯಾಗಿ ನೀವು ಸ್ವಲ್ಪ ಸೊಂಟದ ಕೆಳಗಡೆ ಮಾತು ಬೈದರೂ ಕೂಡ ಯೂನಿಯನ್ನಲ್ಲಿ ತಪ್ಪಾಗತ್ತೆ. ಅವನೇನೇ ತಪ್ಪು ಮಾಡಿದ್ರು ಕೂಡ ನೀವು ಕಂಪ್ಲೇಂಟ್ ಮಾಡ್ಬೋದು ಯೂನಿಯನ್ಗೆ ಹೊರತು ಅವನ ಮೇಲೆ ಆ್ಯಕ್ಷನ್ ತಗೊಳಕ್ಕಾಗಲ್ಲ ನೀವು. ಅಂಥದ್ರಲ್ಲಿ ಇವರು ಸ್ವಲ್ಪ ಕೀಳು ಮಟ್ಟದ ಬೈದು ಏನು ತಿಳ್ಕೊಂಬಿಡಿದ್ರೆ ನೀವು, ದುಡ್ಡಿನ ಬೆಲೆ ಗೊತ್ತೇನ್ರ ನಿಮಗೆ, ಅಷ್ಟೆಲ್ಲ ಲ್ಯಾವಿಷಾಗಿ ಖರ್ಚು ಮಾಡ್ತಿದ್ದಾರೆ. ಬಟ್ ಇದನ್ನು ನೋಡ್ಬಿಟ್ಟು ಅವ್ರು ತಡ್ಕೊಳಕ್ಕಾಗಲಿಲ್ಲ ಅವರಿಗೆ. ಅವ್ನು 10 ಲೋಟದಷ್ಟು ಕಾಫಿ ವೇಸ್ಟ್ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಟೀ ವೇಸ್ಟ್ ಮಾಡ್ತೀನಿ ಅಂತ ಬೈದ್ಬಿಟ್ರು. ಅವನೇನು ಮಾಡ್ದ, ಹೋಗಿ ಸೀರಿಯಸ್ಸಾಗಿ ಕಂಪ್ಲೇಂಟ್ ಮಾಡ್ಬಿಟ್ಟ. ಮಧ್ಯಾಹ್ನ ಮೇಲೆ ಶೂಟಿಂಗ್ ಸ್ಟಾಪ್, ನಾವು ಯಾರೇ ಕೆಲಸ ಮಾಡಲ್ಲ. ಅವ್ರು ಕ್ಷಮಾಪಣೆ ಕೇಳಬೇಕು ನಿರ್ಮಾಪಕರು. ಈ ಕಡೆ ಸುಹಾಸಿನಿಗೂ ಅವ್ರ ಕ್ಲೋಸ್ ಫ್ರೆಂಡು ಅವರು ಮಾತಾಡೋಂಗಿಲ್ಲ, ವಿಷ್ಣು ಸರ್ ಹೀರೋ ಅವರು ಮಾತಾಡೋಂಗಿಲ್ಲ. ಇವನೇನು ಪ್ರಶ್ನೆ, ಕಡೆಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ ನಿರ್ಮಾಪಕರಿಗೆ, ಅಮ್ಮ ಇದು ಸಿನಿಮಾ ತೀರಾ ಅವನು ದೊಡ್ಡ ತಪ್ಪೇ ಮಾಡಿದ್ದಾನೆ ಅಂದಾಗ ನೀವು ಅವನಿಗೆ ಯೂನಿಯನ್ನಿಗೆ ಕೊಟ್ಟರೆ ಯೂನಿಯನ್ನವರು ಫೈನ್ ಹಾಕ್ತಾರೆ ಅಥವಾ ಸಸ್ಪೆಂಡ್ ಮಾಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಅದು ಬಿಟ್ಬಿಟ್ಟು ನೀವು ಅದನ್ನು ಪರಾಮರ್ಶಿಸಿ ನೋಡ್ದಲ್ಲೇ ಒಂದು 2 ಲೋಟ ಉಳ್ಕೊಂಡಿರುತ್ತೆ, ಅದಕ್ಕೆ ನೀರು ಹಾಕಿ ಚೆಲ್ಲಿದ್ದಾನೆ ಅವನು. ಅಕಸ್ಮಾತ್ 5-6 ಲೋಟ ಉಳಿದಿದ್ರು ಕೂಡ ಅದು ಏನು ಮಾಡೋಕ್ಕಾಗಲ್ಲ ಊಟದಲ್ಲಿ. ಈಗ ನೀವು ಮಧ್ಯಾಹ್ನದಲ್ಲಿ ಬಂದು ನೋಡಿ, ಒಂದು 10 ಜನಕ್ಕಾಗೋಷ್ಟು ಊಟ ಉಳಿದಿರುತ್ತೆ. ಅದನ್ನು ಯಾರೋ ಗೆಸ್ಟ್ಗಳು ಬಂದರಿಗೆ ಕೊಡ್ತಾರೆ, ಇಲ್ಲ ಭಿಕ್ಷುಕರಿಗೆ ಕೊಡ್ತಾರೆ, ಇನ್ನೇನೋ ಮಾಡ್ತಾರೆ. ಹಾಗಂತ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಊಟ ಇಲ್ದಂಗೆ ಆಗ್ಬಿಟ್ರೆ ತಪ್ಪಾಗತ್ತೆ. ಹಾಗಾಗಿ 100 ಜನಕ್ಕೆ ಅಂತ ಅಡುಗೆ ಮಾಡಿದಾಗ 110-120 ಜನಕ್ಕೆ ಅಡ್ಜಸ್ಟ್ ಆಗತ್ತದು. ನಿಮಗೆ ಅವ್ರು 100 ಜನದೇ ಊಟಕ್ಕೆ ಲೆಕ್ಕ ಹಾಕೋದು. ನೀವು ಅಷ್ಟು ಕೆಡ್ದ ಮಾತಾಡಬಾರ್ದಿತ್ತು, ಸಾರಿ ಕೇಳ್ಬಿಡಿ ನೀವು ಅಂತ ಹೇಳಿದ ಮೇಲೆ ಅವರು ಸ್ಪಾಟಿಗೆ ಬಂದು ಸಾರಿ ಕೇಳಿದ ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಇದೊಂದು ಮರೆಯಲಾಗದ ಘಟನೆ. ಸೊ ನಂದು ಬರ್ತಡೇ ಇದೆ ಅಂತ ಗೊತ್ತಾದ ಕೂಡಲೇ ಒಂದು ಶರ್ಟನ್ನು ಪ್ರೆಸೆಂಟ್ ಮಾಡಿ ಕೇಕೆಲ್ಲ ಕಟ್ ಮಾಡಿಸಿ, ನೀವು ಕರೆಸ್ಬೋದಿತ್ತಲ್ಲ ನಿಮ್ಮ ಮಿಸ್ಸಸ್ನ ಅಂತಂದ್ರು. ಇಲ್ಲ ಅವ್ರು ಬರಲ್ಲ ಶೂಟಿಂಗ್ಗಳಿಗಂದರೆ ಅವ್ರಿಗೆ ಎಲರ್ಜಿ, ಒಬ್ಬಳೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಕಸಿನ್ ಮನೆಗೆ ಹೋಗಿದ್ದಾಳೆ, ಬಿಟ್ಟು ಬರಲ್ಲ ಅವಳು, ಎಲ್ಲೂ ಬರಲ್ಲ. ಸೊ ಹಾಗಾಗಿ ಈ ಸುಪ್ರಭಾತ ಟೈಮಲ್ಲಿ ಪೆಟ್ರೋಲ್ ಬಂಕ್ದೊಂದು ಇನ್ಸಿಡೆಂಟು, ಅಲ್ಲಿ ಜಿಗಣೆದೊಂದು ಇನ್ಸಿಡೆಂಟು, ಆಮೇಲೆ ಅವರಿಗೆ ಯಾವುದೋ ಒಂದು ಫೆಮಿಲಿಯರ್ ನಂಬರ್ ಇತ್ತು ಒಂದು ಆ ಹೋಟ್ಲಲ್ಲಿ. ಅಲ್ಲೊಂದು ಫೇಮಸ್ ಹೋಟೆಲ್ ಇದೆಯಲ್ಲ, 3 ಸ್ಟಾರ್ ಹೋಟ್ಲು, ಎಲ್ಲಿ ಚಾಮುಂಡಿ ಹಿಲ್ಸ್ ಅಲ್ಲ ಇದರಲ್ಲಿ ಕೆಮ್ಮಣ್ಗುಂಡಿ ಕುದುರೆಮುಖಕ್ಕೆ ಹೋದಾಗ ಅವ್ರು ಹೇಳ್ಬಿಟ್ರು, ಸರ್ ವಿಷ್ಣು ಸರ್ ಬರ್ತಾರೆ ಅಂದರೆ ನಮ್ಗೆ ಗೊತ್ತು ಸರ್, ಪರ್ಮನೆಂಟ್ ರೂಮ್ ಅವ್ರದ್ದು, ಅವರಿಗೆ ಇಟ್ಟಿರ್ತೀವಿ, ಏನು ತೊಂದರೆ ಇಲ್ಲ ಅಂಥೇಳಿ ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಇವರು ಭಾಳ ಖುಷಿಯಾದರು. ನಮ್ಮ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ಸುಂದರ ಮಾಸ್ಟ್ರು ಮುಗಿಸ್ಕೊಟ್ರು ಸಾಂಗ್ ಎಲ್ಲ. ಅರಳಿದ ಆಸೆ ಮಂಜಿನ ಹೂವಾಯ್ತು ಬಿಸಿಲಿನ ಬೇಗೆಯಲ್ಲಿ. ನಮ್ಮ PKH ದಾಸ್ ಇವಾಗ ಏನು ಫೇಮಸ್ ಕ್ಯಾಮರಾಮನ್ ಇದ್ದಾನೆ, ಅವಾಗ ಅಸೋಸಿಯೇಟ್ ಕ್ಯಾಮರಾಮ್ಯಾನ್ ಅವನು, ದಿನೇಶ್ ಬಾಬು ಸರ್ಗೆ ಆಪರೇಟಿವ್ ಕ್ಯಾಮರಾಮ್ಯಾನ್. ಇವನು ಬರೀ ಫ್ರೇಮ್ ನೋಡ್ಬಿಟ್ಟು ಗೈಡ್ ಮಾಡ್ಬಿಡೋರು ಅಷ್ಟೇ, ದಿನೇಶ್ ಬಾಬು ಅವನೇ ಹ್ಯಾಂಡಲ್ ಮಾಡೋನು. ಬಟ್ ಅವಾಗ ಅವನು ಇನ್ನೂ ಅಪ್ರೆಂಟಿ. ನಾವು ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಬೆಂಗಳೂರಲ್ಲಿ ಸ್ವಲ್ಪ ಏನೋ ಕೆಲವು ಪ್ಯಾಚ್ ವರ್ಕು ಬೇರೆ ಇತರ ಕೆಲಸಗಳೆಲ್ಲ ಇತ್ತಲ್ಲ, ಆವಾಗ ಕಾನಿಷ್ಕದಲ್ಲಿ ಹಾಕ್ಕೊಟ್ಟಿದ್ವು. ಸರ್ ಇದು ಏನು ಸರ್ ಊಟಕ್ಕೆ 50 ರೂಪಾಯಿ ಅಂತೀರಾ, ಎಲ್ಲಿ ಸಾಕಾಗತ್ತೆ ಸರ್ ಅನ್ನೋರು. ಬಿಡೇ ನಾನು ಜಾಸ್ತಿ ಕೊಡಿಸ್ತೀನಿ, ಔಟ್ಡೋರಿಂದ ಬಂದಿದ್ದಾರೆ ಅವರು, ಅವ್ರ ಮೈನ್ ಟೆಕ್ನಿಷಿಯನ್ಸ್, ಅವ್ರಿಗೆಲ್ಲ ಸಾಕಾಗಲ್ಲ ಅಂತ 100-150 ನಾವು ಕೊಡಿಸ್ತಾ ಇದ್ದೆ ನನಗೆ ಜ್ಞಾಪಕ ಇರೋಂಗೆ. ಸೊ ಹಾಗಾಗಿ ಆ ಗ್ರ್ಯಾಟಿಟ್ಯೂಡ್ ಈಗಲೂ ಇಟ್ಕೊಂಡಿದ್ದಾರೆ ಅವರು. ಇವರು ಕೂಡ ಯಾವಾಗಲಾರು ಫೋನ್ ಮಾಡ್ತಾ ಇರ್ತಾರೆ, ಪ್ರಭಾರಾಜ್ ಅವರು ಬೆಂಗಳೂರಿಗೆ ಮೈಸೂರಿಗೆ ಬಂದಾಗ, ಬಂದ್ರಪ್ಪ ಎಲ್ಲಪ್ಪ ಎಷ್ಟು ವರ್ಷ ಆಗೋಯ್ತು ನಿಮ್ಮನ್ನು ನೋಡಿ, ಬರೋದೇ ಇಲ್ವಲ್ಲ ಈ ಕಡೆ ಅಂಥೇಳಿ. ಎಲ್ಲಿದ್ದಾರೆ? ಮೈಸೂರಲ್ಲಿದ್ದಾರಾ? ಮೈಸೂರಲ್ಲಿದ್ದಾರೆ. ಆಮೇಲೆ ಅವರ ಹಸ್ಬೆಂಡು ಹೋಗ್ಬಿಟ್ರು,
ಬಸವರಾಜ್ ಮಗ ಎಲ್ಲ ನೋಡ್ಕೋತಾ ಇದ್ದಾನೆ. ಹೌದು, ಬಸವರಾಜ್ ಅವರು. ಅವ್ರ ಬಿಸ್ನೆಸ್ ಇದೆಯಾ? ಹಾಂ ಸುಹಾಸಿನಿ ಮೇಡಮ್ ಪರ್ಫೆಕ್ಟ್ ಟೈಮಿಂಗ್. ಹಾಂ, ಅವರು ಪರ್ಫೆಕ್ಟಾಗಿ ಫಾಲೋ ಮಾಡೋರು. ವೆರಿ ಡಿಸಿಪ್ಲಿನ್ ಆ್ಯಂಡ್ ವೆರಿ ಜೆಂಟಲ್ ಲೇಡಿ. ನನ್ನ ಜೊತೆಗೆ ಮುರಳಿ ಅಂತ ಮ್ಯಾನೇಜರ್ನ ಇಟ್ಕೊಂಡಿದ್ದೆ. ಸೊ ಅವನದು ನಂದು ಕಾಂಬಿನೇಷನ್ ಸುಮಾರು ಪಿಕ್ಚರ್ ಮಾಡಿದು. ತುಂಬ ಒಳ್ಳೆ ಕೆಲಸಗಾರ ಅವನು, ತುಂಬ ಆನೆಸ್ಟ್ ಕೂಡ. ಅವನು ನಮ್ಮ ಶೈಲೇಂದ್ರ ಬಾಬು ಅವರಿಗೆ ಪರ್ಮನೆಂಟ್ ಮ್ಯಾನೇಜರು. ಜಸ್ಟ್ ಒಂದು 6 months ಬ್ಯಾಕು ಹಿ ಎಕ್ಸ್ಪೈರ್ಡ್. ಹಾಂ, ಒಂದು 8 ತಿಂಗಳ ಕೆಳಗೆ ರಿಸೈನ್ ತಗೊಂಡ. ಸ್ವಲ್ಪ ಸಮಸ್ಯೆಗಳಿದೆ ನನಗೆ ಅಂತ. ಅವನು ಶೂಟಿಂಗ್ ಇಲ್ಲದೆ ಇದ್ದಾಗ ಚಿಕ್ಕಮೇಟಿ ಕುರ್ಕಿ ಅಂದ್ಬಿಟ್ಟು ಅರಸೀಕೆರೆ ಹತ್ರ ಅಲ್ಲಿ ಒಂದು ಟೆಂಟ್ ಸಿನಿಮಾ ನಡೆಸ್ತಾ ಇದ್ದ. ಅದು ಸ್ವಲ್ಪ ದಿನ ಚೆನ್ನಾಗಿ ನಡೀತು, ಆಮೇಲೆ ಸ್ವಲ್ಪ ಡಲ್ ಆಯಿತು ಅಂತ ಅದನ್ನು ಬಿಟ್ಟ. ಬಟ್ ಲ್ಯಾಂಡ್ಸ್ ಇತ್ತು, ಒಂದು ಕಲ್ಟಿವೇಷನ್ ಶುರು ಮಾಡ್ದ. ಕೃಷಿನಲ್ಲಿ ಒಂದು ಸಲ ಈ ಕ್ಯಾಪ್ಸಿಕಮ್ ಎಲ್ಲ ಮಾಡಿದಾಗ ತುಂಬ ಒಳ್ಳೆ ಪ್ರಾಫಿಟ್ ಬಂತಂತೆ. ಆಮೇಲೆ ಮತ್ತೆ ಇನ್ನೇನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿದ್ದಾನೆ. ಅದರಲ್ಲಿ ಸುಮಾರು 15 ಲಕ್ಷದ ಮೇಲೆ ಏನೋ ಲಾಸ್ ಆಯ್ತಂತೆ. ಸೊ ನನ್ನ ಹತ್ರ ಹೇಳ್ಕೊಂಡ, ಈ ಥರ ಭಾಳ ಸಮಸ್ಯೆ ಆಗ್ಬಿಟ್ಟಿದೆ. ಅಲ್ಲಪ್ಪ, ನಿಮಗೆಲ್ಲ ಕೃಷಿಯವರಿಗೆ ಟ್ಯಾಕ್ಸ್ ಇಲ್ಲ, ಏನಿಲ್ಲ, ಎಲ್ಲರೂ ಕೋಟ್ಯಾಂತರ ರೂಪಾಯಿ ಮಾಡ್ಕೋತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಮಾಡ್ಕೋತಾ ಇದ್ದಾರೆ, ನೀನೇನಪ್ಪ ಹಿಂಗೆ ಸಾಲ ಮಾಡ್ಕೊಂಡಿದ್ದೀನಿ ಅಂತ. ಹೌದು, ಸಮಸ್ಯೆ ಆಗಿದೆ ಸರ್, ಅದಕ್ಕೆ ರಿಸೈನ್ಮೆಂಟ್ ತೊಗೋತಾ ಇದ್ದೀನಿ ನಾನೀಗ. ಅಟ್ಲೀಸ್ಟ್ ಒಂದು 3.5-4 ಲಕ್ಷ ಹತ್ರ ಬರುತ್ತೆ, ಅದು ಕಷ್ಟಕ್ಕಾಗತ್ತೆ, ಕೆಲವು ಸಾಲಗಳು ತೀರಿಸ್ಬೇಕು ಅಂದ. ಸರಿ, ನಿನ್ನಿಷ್ಟಪ್ಪ. ಸೊ ತಗೊಂಡೋಗಿ 2 ತಿಂಗಳಿಗೆ ಇದ್ದಕ್ಕಿದ್ದಂಗೆ ಅವ್ರ ಮಗ ಫೋನ್ ಮಾಡ್ದ. ಸರ್, ನಿಮ್ಮ ಹೆಸರು ಯಾವಾಗಲೂ ಹೇಳ್ತಾ ಇರೋರು ಗುರುಗಳು ಅಂತ, ಬರೋಕ್ಕಾಗತ್ತಾ ಸರ್? ಆವಾಗ ನನಗೆ ಯಾವುದೋ ಶೂಟಿಂಗಲ್ಲಿ ಬ್ಯುಸಿ ಇದ್ದೆ, ಬರೋಕ್ಕಾಗಲ್ಲಪ್ಪ, ಸಾರಿ, ಒಳ್ಳೆಯದಾಗಲಿ. ಸೊ ಹಾಗೆ ಅವನು ನಾನು ಒಡನಾಟ ತುಂಬ ಚೆನ್ನಾಗಿತ್ತು. ಸುಪ್ರಭಾತ ಅನುಭವ ತುಂಬ ಚೆನ್ನಾಗಿತ್ತು. ಒಟ್ಟಿಗೆ ಕೆಲಸ ಮಾಡಿದ್ವು. ನಿನಗೋಸ್ಕರ, ನಿನ್ನ ಸಂತೋಷಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧವಾಗಿದ್ದೀನಿ. ನಿನ್ನ ಸಂತೋಷನೇ ನನ್ನ ಸಂತೋಷ. ಹೇಳು ಏನು ಮಾಡಬೇಕು ಅಂತ. ಸುಪ್ರಭಾತ ನೋಡಿ, ದೊಡ್ಡ ಹಿಟ್ ಸಿನಿಮಾ. ಹಿಟ್ ಅಲ್ವ ಸರ್ ಅವಾಗ? ಹಿಟ್ ಆಯಿತು. ಬಟ್ ಅವರಿಗೆ ಈಗ ಆ್ಯಕ್ಚುಲಿ ಏನು ಒಂದು ಲಾಭ ಬಂತು, ಅದಕ್ಕಿಂತ ಇನ್ನೂ ಒಳ್ಳೆ ಲಾಭಕ್ಕೆ ಅವರಿಗೆ ಆಫರ್ ಬಂದಿತ್ತು. ಈಗ ಒಂದು ಲೆವೆಲ್ಗೆ ಲಾಭ ಬಂತು ಅಷ್ಟೇ ಅವರಿಗೀಗ. ಅದಕ್ಕಿಂತ ಒಳ್ಳೆ, ಯಾಕಂದರೆ ಬಂಧನ ಎಲ್ಲ ಹಿಟ್ ಆಗಿತ್ತಲ್ಲ, ತುಂಬ ಒಳ್ಳೆ ರೇಟಿಗೆ ಆಫರ್ ಬಂತು. ಅವರು ಬಸವರಾಜ್ ಪ್ರೊಡ್ಯೂಸರ್ ಏನು ಮಾಡಿದ್ರು, ಪ್ರಭಾರಾಜ್ ಅವರ ಹಸ್ಬೆಂಡ್, ಮಾತೆತ್ತರಿ ಇದೇ ಡೈಲಾಗ್ ಹೊಡೆಯೋರು ಅವರು, ಇದು 2ನೇ ಬಂಧನ, ಇದನ್ನ ನಾನು ಕಮ್ಮಿ ಕೊಡಲ್ಲ, ಇದೇ ಡೈಲಾಗ್ ಯಾರು ಕೇಳಿದ್ರು. ಸೊ ಯಾವಾಗ ಹೆವಿ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಜನಗಳು, ಆಯಿತು ನೀವೇ ರಿಲೀಸ್ ಮಾಡ್ಕೊಳ್ಳಿ ಅಂತ ಬಿಟ್ಟುಬಿಟ್ರು. ಹಾಗಾಗಿ ಅನ್ಕೊಂಡಷ್ಟು ಲಾಭ ಏನು ಬರಲಿಲ್ಲ ಅವ್ರಿಗೆ. ಒಂದು ಲೆವೆಲ್ಗೆ ನಮ್ಮ PUC ಸಿನಿಮಾದವ್ರು ಮಾಡ್ದಂಗೆ ಬಂದಿರೋ ಆಫರ್ ಬಿಟ್ಬಿಡೋದು. PUC ಬಹುಶಃ ನಾನು ಹೇಳಿದ್ದೀನಿ ಅಂತ ಕಾಣುತ್ತೆ. PUCದು ಅದು ಹೇಳಿದ್ರಿ. ಹಾಂ, ಒಳ್ಳೆ ಎಕ್ಸ್ಪೆಕ್ಟೇಷನ್ಗೆ ಇದ್ದಾಗ ಕೂಡ ಅವರು ಕೊಡದಲ್ಲೇ ಕಳ್ಕೊಂಡ್ರು ಅನ್ಯಾಯವಾಗಿ. ಆ ಥರ ಕೆಲವು ಸಲ ಏನಾಗುತ್ತೆ ಅಂದರೆ, ನಾವು ಕೊಟ್ಬಿಟ್ರೆ ಸೇಫ್ ಆಗ್ತೀವಿ, ಕೆಲವು ಸಲ ಕೊಡದೆ ಹೋದರೆ ಸೇಫ್ ಆಗ್ತೀವಿ. ಅದು ಒಂಥರ ಜಾಕ್ಪಾಟ್ ಇದ್ದಂಗೆ ಸಿನಿಮಾದಲ್ಲಿ. ಎಲ್ಲೋದು ಮರೋ ಚರಿತ್ರ ಹಾಕಾಗಲ್ಲ. ಮರೋ ಚರಿತ್ರ ರಿಲೀಸ್ ಆದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಬೇರೆ. ಅದು ಕರ್ನಾಟಕದಲ್ಲಿ ತೆಲುಗು ಸಿನಿಮಾ ಕೇಳೋರೇ ಇರಲಿಲ್ಲ. ಬರೀ ನನಗೆ ಗೊತ್ತಿರೋಂಗೆ ಅದು 40,000ಕ್ಕೇನೋ ಕರ್ನಾಟಕ ಸೇಲ್ ಆಗಿರೋದು ಮರೋ ಚರಿತ್ರ. 40 ಲಕ್ಷ ಕಲೆಕ್ಷನ್ ಆಯ್ತು ಅವಾಗ, ಆ ಕಾಲದಲ್ಲಿ. 100 times. ಎಸ್, ನೆವರ್ ಎಕ್ಸ್ಪೆಕ್ಟೆಡ್. ಬಲೆ ಬಲೆ ಮಗಡಿ ಓಯ್ ಬಂಗಾರು ನಾ ಸಾಮಿ ಓಯ್. ಇವತ್ತಿಗೆ ಒಂದು 500 ಕೋಟಿ ಲೆಕ್ಕ. ಶಂಕರಾಭರಣಮು ಹಾಗೆ ಆಯ್ತು. ಶಂಕರಾಭರಣ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೇಮ್ ಪ್ರೊಡ್ಯೂಸರೇ ತಗೊಂಡ್ರು, ಡಿಸ್ಟ್ರಿಬ್ಯೂಟರ್. ಶಂಕರಾಭರಣಮಲ್ಲೂ ದುಡ್ಡಾಯ್ತು. ಈಗ ಅವ್ರ ಮನೆಗೆ ಶಂಕರಾಭರಣ ಅಂತಲೇ ಹೆಸರಿಟ್ಟಿದ್ದಾರೆ. ಹೇಳಿದ್ರು ಶಂಕರಮಠ ರೋಡಲ್ಲಿ ಶಂಕರಾಭರಣ ನಿಲಯ. ಅವರು ಪ್ರಭು ಅಂತನೋ ಏನೋ ಡಿಸ್ಟ್ರಿಬ್ಯೂಟ್ರು. ಸೊ ಆಮೇಲೆ ಯಾಕೆ ಅವರು ಸ್ವಲ್ಪ ಸಿನಿಮಾದಿಂದ ದೂರ ಆಗ್ಬಿಟ್ರು. ಸೊ ಹಾಗೆ ಅದೇ ರೀತಿ ಭಾಷಾ ಡಿಸ್ಟ್ರಿಬ್ಯೂಟ್ರು. ರಾಜಾ ಹಿಂದೂಸ್ತಾನಿ, ಇದೇ ನಮ್ಮ ನಾನು ನಾನೇ ರಾಜಾ ಹಿಂದೂಸ್ತಾನಿ ತಗೊಂಡು ಬೇಜಾನ್ ದುಡ್ಡು ಮಾಡ್ಬಿಟ್ರು ಅವರು. ಸೂಪರ್ ಹಿಟ್ ಆಗೋಯ್ತು ಅದು. ಬಟ್ ಅದು ಕನ್ನಡದಲ್ಲಿ ಹಿಟ್ ಆಗಲಿಲ್ಲ. ನಾನೇ ಆಗೋಯ್ತು. ನಾನು ನಾನೇ ಹಂಗೆ. ಸೊ ಸೂಪರ್ ಮುಂಗಾರು ಮಳೆ ಕೂಡ ಪ್ರಾರಂಭ ಸ್ವಲ್ಪ ಹಾಗೆ ಹೀಗೆ ಇತ್ತು, ಜನ ಹೋಗ್ತಿರ್ಲಿಲ್ಲ. ಆಮೇಲೆ ನೋಡಿ ದೊಡ್ಡ ಹಿಟ್ಟದು. ಮೊದಲನೇ ಪಾಠ, ಮೊದಲನೇ ಪಾಠ ನಾನು ಮಾಡಲಿಲ್ಲ. ಅವಾಗ ನಾನು ಯಾವುದೋ ಫಿಲಮಲ್ಲಿ ಬ್ಯುಸಿ ಆಗಿದ್ದೆ. ಎಲ್ಲ ನಮ್ಮ ಹುಡುಗರೇ ಮಾಡಿದ್ದು. ನನ್ನ ಕರೆದರು, ಬಟ್ ಅವಾಗ ನಾನು ಔಟ್ಡೋರ್ ಬೇರೆ ಜಾಸ್ತಿ ಇತ್ತಲ್ಲ ಅವ್ರದ್ದು, ಮನೇಲಿ ಕಳಿಸ್ತಿಲ್ಲ ಅವಾಗ. ಕುಣಿತು ಬಾರೆ, ಒಲಿದು ಬಾರೆ. ಅದೇ ಪಾರ್ಟ್ 2ನಲ್ಲಿ ಮಾಡಿದೆ. ಪಾರ್ಟ್ 2ನಲ್ಲಿ ಸುಮಾರು ವಿಷಯಗಳೆಲ್ಲ ಹೇಳಿದ್ದೀನಿ. ಬಟ್ ಒಂದು ವಿಷಯ ಹೇಳಿದ್ದೀನಲ್ಲ ಗೊತ್ತಿಲ್ಲ, ಅದು ಯಾಕೆ ನನ್ನ ಮೇಲೆ ಇದಾಯ್ತು ಗೊತ್ತಿಲ್ಲ. ಹಾಸನ್ DF ಮಿಸ್ಟರ್ ಭಟ್ ಅಂತ ಒಬ್ಬರಿದ್ರು. ಅವರು ರವಿಚಂದ್ರನ್ ಸಾರ್ಗೆ ಫ್ಯಾನ್ ಅಂತೆ. ಅವ್ರು ಯಾವಾಗ ಬರ್ತಾರೆ ಅಂದರು. ಸರ್, ನಾನು ಏನು ಇವಾಗ ಡೇಟ್ ಕೇಳ್ತಾ ಇದ್ದೀನಿ, ಪರ್ಮಿಷನ್ನು, ಆ ಡೇಟ್ಗೆ ಇರ್ತಾರೆ ಸರ್ ಅವರು, ಅವರೇ ಬರ್ತಾ ಇರೋದು ಅಂತ. ಆಗ ನಾನು ಬರ್ತೀನಪ್ಪ ನೋಡೋಕ್ಕೆ ಅಂದರು. ಬನ್ನಿ ಸರ್, ಮೋಸ್ಟ್ ವೆಲ್ಕಮ್ ಅಂದೆ. ಅವ್ರು ಹೇಳ್ದಂಗೆ ಕರೆಕ್ಟಾಗಿ 2-3 ಗಾಡಿ ಮಾಡ್ಕೊಂಡು ಸ್ಟಾಫ್ ಕರ್ಕೊಂಡು ಅಲ್ಲಿಗೆ ಬಂದ್ಬಿಟ್ರು ಸ್ಪಾಟಿಗೆ.
ಅಲ್ಲೊಂದು ಸನ್ಸೆಟ್ ಪಾಯಿಂಟ್ ಅಂತ ಇದೆ, ಒಳ್ಳೆ ಲೊಕೇಶನ್ ಅದು. ನಮ್ಮದು ರೈನ್ ಎಫೆಕ್ಟ್ ವಿತ್ ಇತ್ತು ಅಲ್ಲಿ. ಬಟ್ ರೈನ್ ಎಫೆಕ್ಟು ಮಾಡೋಕ್ಕೆ ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಆ ಕಡೆಗೆ ಬೀಳೋಂಗೆ ಮಾಡಿ ಏನೋ ಮಾಡ್ತೀವಿ. ಒರಿಜಿನಲ್ ಮಳೆನೇ ಬಂದ್ಬಿಡ್ತಾವಾಗ. ಅವು ಪಾಪ ಅವರು ಹೆಚ್ಚಿಗೆ ನಮ್ಮ ಜೊತೆ ಇನ್ವಾಲ್ವ್ ಆಗಿ ಆಫೀಸರು ಖುಷಿಯಾಗಿ ಯಾವುದೂ ಮಾತುಕತೆ ಆಡೋಕ್ಕಾಗಲಿಲ್ಲ. ಅದಿದ್ದು ಒಂದು ಚಿಕ್ಕ ಮಂಟಪದಲ್ಲೇ ಬೇಕಾದವ್ರನ್ನ ಮಾತ್ರ ಬಿಟ್ಟು ಬಾಕಿಯವರಿಗೆಲ್ಲ ಛತ್ರಿ ಹಿಡ್ಕೊಂಡು ಹೊರಗಡೆ ನಿಂತ್ಕೊಳ್ರಪ್ಪ ಅಂಥೇಳಿ ಏನೋ ಮಾಡಿ ಒಂದು 1 ಅವರ್ ನಮ್ಮ ಜೊತೆ ಸ್ಪೆಂಡ್ ಮಾಡಿ ಹೊರಟುಬಿಟ್ರು. ಬಟ್ ನನಗೆ ಈ ಒಂದು 8 ದಿನ ಆದಮೇಲೆ ಪೇಪರ್ ನೋಡ್ತೀನಿ, ಅನಧಿಕೃತವಾಗಿ ಫಾರೆಸ್ಟಲ್ಲಿ ಚಿತ್ರೀಕರಣ ಮಾಡ್ತಿದ್ದಂಥ ಸಮಯದಲ್ಲಿ ಮುಂಗಾರು ಮಳೆ ಟೀಮನ್ನು DFO ಹಾಗೂ ಸಂಗಡಿಗರು ಅರೆಸ್ಟ್ ಮಾಡಿದರು. ನಿರ್ವಹಣೆ ಮಂಜಯ್ಯ. ಸೊ ನೋಡೋರಿಗೆ ಏನಾಯಿತು, ಇವನು ಇಷ್ಟು ಸೀನಿಯರ್ ಆಗಿ ಇವನು ಪರ್ಮಿಷನ್ ಇಲ್ಲದೆ ಮಾಡ್ಬಿಟ್ನ, ಬುದ್ಧಿ ಇಲ್ವ ಇವನಿಗೆ, ಯಾಕೆ ಹಿಂಗಾಯಿತು? ಲೋಕಲ್ ಪೇಪರ್ನವ್ರು ಯಾರೋ ಮಾಡಿರೋ ಕೆಲಸ. ಯಾವಾಗ ಗಾಡಿಗಳೆಲ್ಲ ಹೋಯ್ತು ಶೂಟಿಂಗ್ ಸ್ಪಾಟಿಗೆ, ಅವ್ರು ಅಂದ್ಕೊಂಡಿದ್ದು ಹೋಗಿ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದಾರೆ ಇವರು. ಅವರೇನೋ ವಿತೌಟ್ ಪರ್ಮಿಷನ್ ಬಂದಿರಬೇಕು ಅಂತ. ಆದರೆ ನಡೆದಿರೋ ಘಟನೆ ಏನು, ಅವರು DFO ಅವ್ರ ಫ್ಯಾನ್ ಆದ್ದರಿಂದ ನಾನು ಬರ್ತೀನಪ್ಪ ಅಂತೇಳಿ ಪಾಪ ಬಂದು ನಮ್ಮ ಜೊತೆ ಊಟ ಮಾಡಿ ವಿಶ್ ಮಾಡಿ ಹೋದರು ಫೋಟೋ ತೆಗೆಸ್ಕೊಂಡು. ಅದು ಸೆಕ್ಯೂರಿಟಿ ಡಿಪಾಸಿಟ್ ವಾಪಸ್ ಬರೋಕ್ಕೂ ಅಷ್ಟೇ. ಅವರು ಶಂಕರ್ನಾಗ್ ಫ್ಯಾನ್ ಅವರು. ನೋಡಿ ಕೂಡಲೇ ನಾನು ಒಂದು ಸ್ಲಿಪ್ ಕಳಿಸ್ದೆ, ಕರೆದ್ರು. ಓ ನೀವೇನ್ರಿ, ನಾನು ಶಂಕರ್ನಾಗ್ ಅಭಿಮಾನಿ, ಕೂತ್ಕೊಳ್ಳಿ ಅಂತೇಳಿ ಸ್ಟಾಫ್ ಕರೆದು ಇನ್ನು ಅರ್ಧ ಗಂಟೆ ಒಳಗೆ ಇವ್ರ ಪರ್ಮಿಷನ್ ರೆಡಿ ಮಾಡಿಕೊಡ್ಬೇಕು, ನಾನು ಇಲ್ಲೇ ಕೂರಿಸ್ಕೊಂಡಿರ್ತೀನಿ ಇವ್ರನ್ನ. ಕಲಾವಿದರು ಇವರು, ಕಾಯಿಸ್ಬೇಡಿ, ಬರೀ ಮ್ಯಾನೇಜರ್ ಅಲ್ಲ ಇವರು, ಸೀನಿಯರ್ ಮೋಸ್ಟ್ ಕಲಾವಿದರು ಅಂಥೇಳಿ ಸಿನಿಮಾ ವಿಷಯಗಳು, ಅದೇ ಯಾವಾಗ ಬರ್ತಾರೆ, ಏನು ನಡೀತಾ ಇದೆ ಅಲ್ಲಿ ಎಲ್ಲ ಕೇಳ್ಕೊಂಡು ನಾ ಕೂತ್ಕೊಂಡಂಗೆ ಅರ್ಧ ಗಂಟೆ ಒಳಗೆ. ಅಷ್ಟು ಸುಲಭವಾಗಿ ಆಗೋದಲ್ಲ ಫಾರೆಸ್ಟ್ ಪರ್ಮಿಷನ್ ಅಂದರೆ. ಅಲ್ಲಿಂದ ಈ ಟೇಬಲಿಂದ ಅಲ್ಲೊಂದು ಪರ್ಮಿಷನ್ನು, ಅದಕ್ಕೊಂದು ಎಫಿಡವಿಟ್ಟು ಎಲ್ಲ ಆಗಬೇಕದು. ಎಲ್ಲದನ್ನೂ ಮುಗಿಸಿ ಹಾಫ್ ಆನ್ ಅವರ್ ಕೈ ಕೊಟ್ಬಿಟ್ಟಿದ್ರು ಅವರು. ಅದೇ ಥರ ರೀಫಂಡಿಗೆ ಹೋದಾಗಲೂ ಅಷ್ಟೇ, ಅವ್ರಿಗೆ ಇದನ್ನೇ DDನೇ ವಾಪಸ್ ಕೊಟ್ಬಿಡ್ರಿ, ಕ್ಯಾನ್ಸಲ್ ಮಾಡಿಸ್ಕೋತಾರ, ₹5 ₹10 ಖರ್ಚು ಮಾಡಿ ಮತ್ತೆ ಯಾಕೆ ಅದನ್ನ ಮತ್ತೆ ನೀವು ಅಕೌಂಟಿಗೆ ಹಾಕೊಳ್ಳೋದು, ನೀವು ಒಂದು ಚೆಕ್ ಅವ್ರಿಗೆ ಕೊಡೋದು ಯಾಕೆ ಬೇಕು, ಕೊಟ್ಟು ಕಳಿಸ್ರಿ ಅವರಿಗೆ. ಎಲ್ಲ ಆಗಿದೆಯಲ್ರಿ, ಏನು ಈ NOC ತಂದಿದ್ದಾರೆ ತಾನೇ, ಕೊಟ್ಬಿಡಿ ಅಂದರು. NOC ತೊಗೊಂಡು ಹೊರಟೋಗಿದ್ದೆ ನಾನು, ಏನೂ ಡ್ಯಾಮೇಜ್ ಆಗಿಲ್ಲ ಫಾರೆಸ್ಟಿಗೆ ಅಂತ. ಹಾಗೆ ಹೂವು ಎದ್ದಂಗೆ ಆಗೋಯ್ತು ಆ ಬಟ್ರ್ ಮೂಲಕ. ಹಾಗಾಗಿ ರೀಸೆಂಟಾಗಿ ಯಾವುದಕ್ಕೋ ಫೋನ್ ಹೊಡೆದೆ ಯಾವುದೋ ವಿಷಯಕ್ಕೆ. ಒಂದು ಒಳ್ಳೆ ಸಿನಿಮಾ ಪ್ಲ್ಯಾನಿಂಗ್ ಆಯಿತು, ಅದು ಹಂಗೆ ಮುಂದಕ್ಕೆ ಹೊರಟೋಯ್ತು. ಸಡಗರ ಅಂತ ಹೆಸರು ತುಂಬ ಚೆನ್ನಾಗಿದೆ, ಸಡಗರ. ಮುಹೂರ್ತ ಎಲ್ಲ ಆಯಿತು. ಅದು ಅಲ್ಲೇ ಇದರ ಹತ್ತಿರದಲ್ಲೇ ನಾವು ಮುಂಗಾರು ಮಳೆನೂ ಮಾಡಿದ್ವು ಅಲ್ಲಿ ಸಕಲೇಶ್ವರ ಬೆಲ್ಟಲ್ಲಿ. ಅಲ್ಲೇ ಒಂದು ಬೆಟ್ಟ ಎಲ್ಲ ಇದೆ, ಅಲ್ಲಿ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ಅದು ಶೂಟಿಂಗೇ ಮುಂದಕ್ಕೆ ಹೊರಟೋಯ್ತು. ಅವರ ಮಗ ಏನೋ ಬೇಡ ಅಂದ್ಬಿಟ್ರಂತೆ, ಬೇಡ ಸಿನಿಮಾ ನನಗೆ ಒಂದು ಮಾಡಿದ್ದಿಲ್ಲ ಅದೇ ಸಾಕು, ಕೈ ಸುಟ್ಕೊಂಡಿದ್ಯಾ ಬೇಡ ಅಂತ. ಹಾಗಾಗಿ ಸದ್ಯಕ್ಕೆ ಕ್ಯಾನ್ಸಲ್ ಆಗಿದೆ ಅದು. ಅದರ ವಿಷಯ ಕೇಳೋಕ್ಕೋಸ್ಕರ ನಾನು ಇದಕ್ಕೆ ಫೋನ್ ಮಾಡಿದೆ. ಯಾಕೆ ಸರ್ ಇನ್ನೂ ನೀವು NOC ಕಳಿಸೇ ಇಲ್ವಲ್ಲ ಅಂತ. ನನ್ನ ಶಿಷ್ಯನೇ ರಾಘವೇಂದ್ರ ಪೂಜಾರ್ ಅಂತ ಮಾಡ್ತಾ ಇದ್ದಾನೆ ನನ್ನ ಹೆಸರು ಹಾಕೊಂಡು. ಸೊ ಅವನಿಗೆ ನಾನು ಹೇಳಿದೆ, ಹಾಸನಲ್ಲಿ ನಂಗೆ ಪರಿಚಯ ಇದೆ ಹಾಕೊಂಡು ಅಂದ್ಬಿಟ್ಟು ಫೋನ್ ನೋಡಿದೆ. ಅವಾಗ ಈ ಭಟ್ರಿದಾರ ಅಂತ ಕೇಳಿದೆ. DFO ಇಲ್ಲ ಸರ್, ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ, ಇನ್ನೊಬ್ರಿಗೆ ಕೊಡ್ತೀನಿ ಇರಿ ಸರ್ ಅಂತ ಕೊಟ್ಟರು. ಅವರು ಗೊತ್ತು ಸರ್, ನೀವು ಹಿಂಗಾಗಿದೆ ಸರ್, ಅದು ನಿಮ್ಮನ್ನೆಲ್ಲ ನೋಡ್ತಾ ಇರ್ತೀನಿ ಸರ್ ನಾನು ಸಿನಿಮಾಗಳಲ್ಲಿ, ನನಗೆ ಗೊತ್ತಿದೆ ನೀವು ಅಂಥೇಳಿ ಪಾಪ ಚೆನ್ನಾಗಿ ಮಾತಾಡಿ ಕರೆಕ್ಟಾಗಿ ಅಡ್ವೈಸ್ ಮಾಡ್ದೆ. ಇಲ್ಲ ಆ ಥರ ಆಗಲ್ಲ, ನಾವು ಅದು ಯಾವ ಜುಡಿಷಿಯಕ್ಷನ್ ಬರುತ್ತೋ ಆ ಹೋಬಳಿಗೆ ಕಳಿಸ್ಕೊಟ್ಟಿದ್ದೀವಿ, ಅಲ್ಲೊಂದು ಫಾರೆಸ್ಟ್ ಆಫೀಸ್ ಇದೆ, ಅವರಿಂದ ನಮಗೆ ಮೇಲ್ ಬಂದ ಕೂಡಲೇ ನಿಮಗೆ ನಾವು ಫಾರ್ವರ್ಡ್ ಮಾಡ್ತೀವಿ ಸರ್ ಅಂದರು. ಅವ್ರು ಮಾಡೋದ್ರೊಳಗೆ ಇವ್ರದ್ದೇ ಶೂಟಿಂಗ್ಗೆ ಮುಂದಕ್ಕೆ ಹೊರಟೋಯ್ತು. ಹಾಗಾಗಿ ಅವ್ರ ಕಾಂಟ್ಯಾಕ್ಟಲ್ಲಿ ಇದ್ದೀನಿ. ಸೊ ನಾವು ಕೆಲವು ಸಲ ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಕೂಡ ಅಲ್ಲೊಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋಗುತ್ತೆ. ಅದರಲ್ಲಿ ಒಂದು ಓಪನಿಂಗ್ ಶಾಟ್ ನಿಮ್ಮದೇ ತೆಗಿಬೇಕು ಅಂದ್ಬಿಟ್ಟು ನಾನು ಬೇರೆ ತೆಗೆದ್ರು, ಒಂದು ಪೂಜಾರಿ ಕ್ಯಾರೆಕ್ಟರ್ ಹಾಕ್ಸ್ಬಿಟ್ಟು ಹೀರೋಯಿನಿಗೆ ಒಂದು ಅಡ್ವೈಸ್ ಮಾಡಿ ಶೀಘ್ರವೇ ಕಲ್ಯಾಣ ವಸ್ತು ಅಂತ ಆಶೀರ್ವಾದ ಮಾಡೋದು, ಆ ಥರದ್ದು ತೆಗೆದ್ರು ಅವತ್ತು ಮುಹೂರ್ತದ ದಿವಸ. ಬಟ್ ಆ ಸಿನಿಮಾ ಮುಂದಕ್ಕೆ ಹೊರಟೋಗಿದೆ, ಯಾವಾಗ ಮಾಡ್ತಾರೇನೋ ಗೊತ್ತಿಲ್ಲ. ಸೊ ಹಾಗಾಗಿ ನಡೀತಾ ಇದೆ ಎಲ್ಲ. ಫ್ಲೈಟ್ ಫಾಸ್ಟು, ಟ್ರೈನ್ ಫಾಸ್ಟು, ನಾವು ತಿನ್ನೋ ಫುಡ್ ಫಾಸ್ಟು, ಹಾಗೆಲ್ಲೋನೂ ಫಾಸ್ಟ್ ಆಗಿರುವಾಗ ನೀವು ಯಾಕ್ರೆ ಇನ್ನು ಸ್ಲೋ ಆಗಿದ್ದೀರಾ? ಸಂಘರ್ಷದಲ್ಲಿ ಕ್ಲೈಮ್ಯಾಕ್ಸಿಗೆ ನಾವು ಹೋಗಲೇ ಇಲ್ಲ. ಪಾಪ ಅವರು ಡೈರೆಕ್ಟ್ ಹೇಳಿದ್ರು, ನನಗೆ ಅಷ್ಟು ಬೇಕು ಇಷ್ಟೇ ಬೇಕು, ಇಲ್ಲಾಂದ್ರೆ ಕಷ್ಟ ಆಗತ್ತೆ, ಮುಗಿಸೋಕ್ಕಾಗಲ್ಲ ಅಂತ. ಇವರು ಸ್ವಲ್ಪ ಮನಸ್ಸು ಮಾಡಿದರೆ ಚೆನ್ನಾಗಿ ಆಗಿರ್ತಿತ್ತು, ಮಾಡಲಿಲ್ಲ ಅಲ್ಲಿ. ಅವರು ಹೇಳಿದ ಟೈಮಿಗೆ ಪರ್ಫೆಕ್ಟ್. ವಿಷ್ಣು ಸಾರು 9 ಅಂದರೆ 9 ಗಂಟೆ ಕರೆಕ್ಟ್ ಡಾಟ್ ವಿತ್ ಮೇಕಪ್ ಆ್ಯಂಡ್ ಕಾಸ್ಟ್ಯೂಮ್ ಸ್ಪಾಟಲ್ಲಿ ಇದ್ಬಿಡ್ತಾರೆ ಅವರು. ಬಟ್ ಅವರು 8 ಅವರ್ಸ್ ಮೇಲೆ ಕೆಲಸ ಮಾಡಲ್ಲ, 6 ಗಂಟೆಗೆ ಕಳಿಸ್ಬಿಡ್ಬೇಕು ಅವರಿಗೆ. ಇಲ್ಲ 2 ಗಂಟೆ ಕಾಲ್ ಶೀಟ್ ಹಾಕ್ಕೊಂಡ್ರೆ ನೀವು 2 ಗಂಟೆವರೆಗೂ ಕೆಲಸ ಮಾಡ್ತಾರೆ, ಅಲ್ಲ 9 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಇನ್ನೂ ರಾತ್ರಿವರೆಗೂ ಕೆಲಸ ಮಾಡಬೇಕು ಅಂತಂದರೆ ಸಂಜೆ ಕಾಲ್ ಶೀಟ್ ಹಾಕೋಬೇಕು, ಬೆಳಗ್ಗೆ ಎಲ್ಲ ರೆಸ್ಟ್ ತೊಗೊಂಡು ಬರ್ತಾರೆ. ಅದು ಬಿಟ್ಟುಬಿಟ್ಟು ಬೆಳಗ್ಗೆ ಕರ್ಕೊಂಡು ರಾತ್ರಿ 2 ಗಂಟೆವರೆಗೂ ಉಜ್ಜೋದು ಅವೆಲ್ಲ ಅವ್ರಿಗೆ ಆಗಲ್ಲ, ಒಪ್ಪೋದೇ ಇಲ್ಲ ಅವರು.
ವೆರಿ ಸಿಸ್ಟಮ್ಯಾಟಿಕ್ ಮ್ಯಾನ್. ಚೆಲುವಿನಲ್ಲಿ ಸಾಟಿ ಇಲ್ಲ ಯಾವ ರತಿಯೂ. ರೀಸೆಂಟಾಗೂ ನನಗೆ ಜ್ಞಾಪಕ ಇದೆ, ಇದೇ ದಿನೇಶ್ ಬಾಬು ಬಳ್ಳಾರಿ ನಾಗ ಮಾಡ್ತಾ ಇದ್ರು. ನಾನೊಂದು ಕ್ಯಾರೆಕ್ಟರ್ ಮಾಡಿದೆ ಅದರಲ್ಲಿ. ಬಟ್ ನನ್ನ ಎಂಟ್ರಿ ಸ್ವಲ್ಪ ಲೇಟ್ ಇತ್ತು. ಇವ್ರು ಹೋಗಿ ಶುರು ಮಾಡಿಬಿಟ್ಟಿದ್ದಾರೆ ವಿಷ್ಣು ಸಾವಿರ ಎಲ್ಲ ಸ್ಪಾಟಲ್ಲಿ ಕಂಟ್ರೋಲ್ ಸ್ಟುಡಿಯೋ. ನಾನೊಂದು 11 ಗಂಟೆಗೆ ಎಂಟ್ರದೆ ಸೆಟ್ಟಿಗೆ. ಓ ಮಂಜೆ ಬನ್ನಿ ಹೇಗಿದ್ದೀರಾ ಅಂದ್ಬಿಟ್ಟು ಇಮ್ಡಿಯೇಟಾಗಿ ಅವ್ರು ಹೇಳಿದ್ದು ದಿನೇಶ್ ಬಾಬುಗೆ, ರೇ ಬಾಬು ಒಳ್ಳೆ ನಟ ರೀ ಅವನು, ಒಳ್ಳೆ ಕ್ಯಾರೆಕ್ಟರ್ಗಳು ಹಾಕಿರಿ, ಅದು ಏನು ರೀ ಸಣ್ಣ ಪುಡ್ದು ಮಾಡಿಸ್ತೀರ ಅವನ ಹತ್ರ ಅಂತ ಹೇಳಿದರು. ಅವರಿಗೆ ಭಾಳ ಇಷ್ಟ. ಯಾಕೆಂದರೆ ಪ್ರೀತಿಸಿ ನೋಡು, ಸುವರ್ಣ ಸೇತುವೆ, ಅದರಲ್ಲೆಲ್ಲ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ ನಾನು. ಇವಾಗಲೂ ಕೆಲವರು ಮೊನ್ನೆ ನಮ್ಮ ಕಸಿನ್ದೊಂದು ಮಗನ ಉಪನಯನ ಇತ್ತು, ಅಲ್ಲಿ ಹೋದರೆ ಹಂಗೆ ನಮ್ಮ ಕಸಿನ್ಸ್ ಎಲ್ಲ ಕೆಲವರು ಏನು ಸರ್ ಚೆನ್ನಾಗಿದ್ದೀರಾ ಅಂತ ಹಿಂಗೆ ಕುಲ್ಕಿದ್ರು. ಅದು ಪ್ರೀತಿಸಿ ನೋಡಲ್ಲ ನಂದು ಕಾಮಿಡಿ ಲಾಯರು ಹಿಂಗಂತ ಇರ್ತೀನಿ ಮತ್ತೆ ಎತ್ತರೆ. ಬಹಳ ಸಾರಿಸವಾಗಿರ್ಬೇಕು ವಿಷಯ. ಯಾವ ಗಲೀಲಿ ಏನ್ ನಡೀತಾ ಇದೆ? ನಾನೇ ಮರ್ತು ಬಿಟ್ಟಿದ್ದೀನಿ ಅದನ್ನು, ಅವ್ರ ಜ್ಞಾಪಿಸಿದ ಮೇಲೆ ಗೊತ್ತಾಗಿದ್ದು ನನಗೆ. ಸೊ ಅದು ಅಷ್ಟೇ, ಸುವರ್ಣ ಸೇತುವೆನೂ ಅಷ್ಟೇ. ಸುವರ್ಣ ಸೇತುವೆ ಮೊನ್ನೆ ಯಾರೋ ಸಿಕ್ಕಿರು ನನಗೆ, ಸಿಕ್ಬಿಟ್ಟು ಸರ್ ನಿಮ್ಮ ಜೊತೆ ಸುವರ್ಣ ಸೇತುವೆಲೆಲ್ಲ ಮಾಡಿದ್ದೀನಿ ಸರ್ ನಾನು. ಅಯ್ಯೋ ಜ್ಞಾಪಕ ಇಲ್ಲ ಸರ್, ಭಾಳ ವರ್ಷ ಆಗೋಯ್ತಲ್ಲ ಸರ್. ನಾನು ಅಲ್ಲೇ ಇದಾಗಿದ್ದೆ ಸರ್, ಅಟೆಂಡರ್ ಆಗಿದ್ದೆ ಆ ಸ್ಕೂಲಲ್ಲಿ. ಹಂಗೆ ನನಗೂ ಒಂದು ಚಿಕ್ಕ ಪಾತ್ರ ಕೊಡಿಸಿದ್ರಿ, ಅದು ಅದ್ಭುತವಾಗಿತ್ತು ಸರ್ ಪಾತ್ರ ನಿಮ್ಮದು, ಕಾಮಿಡಿ ನಿಮ್ಮದು. ಮತ್ತು ದಿನೇಶ್ ಅವರು ಕನ್ನಡ ಲೆಕ್ಚರರು, ನಾನು ಇಂಗ್ಲೀಷ್ ಲೆಕ್ಚರರು. ಸೊ ಇದೇ ಮೈಲಾರ ರಾವತ್ನ ಕಾಪಿ ಮಾಡಿದ್ದು ಅದರಲ್ಲಿ. ಸೊ ಹಾಗಾಗಿ ಅದರದ್ದು ಒಂದು ಅನುಭವ ತುಂಬ ಚೆನ್ನಾಗಿತ್ತು. ನಿನ್ನ ಕೊಂಕು ನೋಟವ ಮಿಂಚು ಎಂದಲೇ. ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ, ನೆಂಟರಿಗೂ, ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.